ಬರ್ಬಿಟ್ಟು ಕಳಿಸೋಕೆ ಇದ್ದೀನಿ. 1 ಅವರ್ವರೆಗೂ ಬರೋಲ್ಲ ಅವರು. 1 ಅವರ್ ಆದಮೇಲೆ ಬರ್ತಾರೆ. ಇಲ್ಲ ಅವರೇ ಅಣ್ಣ ಅಣ್ಣ ಅವ ಅಕ್ಕ ಟೀಚರ್ ಅಂತೆ ಅಣ್ಣ. ಇವನ್ನೇನು ನೋಡ್ತೀರಾ ಕಂಜೂಸ್, ಇವನ್ನೇನು ನೋಡ್ತೀರಾ ಕಂಜೂಸ್ ನನ್ನ ಮಗ. 50 ಪೈಸೆ ಕೊಡೋದು ಒಂದು. ಗುಡ್ ಮಾರ್ನಿಂಗ್, ರಾಧೆ ರಾಧೆ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಜಸ್ಟ್ ತಿಂಡಿ ಮುಗಿಸ್ದೆ, ಎಲ್ಲರೂ ತಿಂಡಿ ಆಯಿತು. ಟೀ ಆನ್ ಮಾಡಿಬಿಟ್ಟು ಹೋಗೋರು ಹಂಗೇನೆ. ಇವಾಗೆಲ್ಲ ಟೀ ಈಚೆಗೆ ಬರೋ ಪ್ರೋಗ್ರಾಮ್ ಆಲ್ರೆಡಿ ಆಗೋಗೈತೆ. ಮಮ್ಮಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು. ಅದಕ್ಕೋಸ್ಕರನೇ ಮಮ್ಮಿನೂ ರೆಡಿ ಆಗ್ತವೆ. ಅವ್ರದ್ದು ಇನ್ನೂ ಸ್ವಲ್ಪ ಕಾಲು ಹುಷಾರಾಗಿಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿ ಈಚೆ ಹಾಕಿದ್ದೀನಿ. ಇವಾಗ ಅವ್ರು ರೆಡಿ ಆಗೋರೆ. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು ಹಿರಿಯ ಸೇವೆಗೆ. ಎಲ್ಲಿ ಅವ್ರು ಅಲ್ಲಿ ಬಂದರೆ ಟಕ್ ಅಂತ ಅಲ್ಲಿ ಇಲ್ಲಿಗೆ ಬಂದ್ಬಿಟ್ಟವ್ರು. ಅವರು ತಿಂಡಿ ಮುಗಿಸ್ಕೊಂಡು ರೆಡಿ ಆಗೋರೆ. ಆ ಕಡೆ ಬಂದರೆ ಈ ಕಡೆ ಬಂದ್ಬಿಡ್ತಾರೆ, ಇಲ್ಲಿ ಬಂದು ಅಲ್ಲಿ ಹೋಗ್ಬಿಡ್ತಾರೆ. ನಮ್ಮ ಅಕ್ಕ ಇನ್ನೂ ಮುಖ ತೊಳಿದಲ್ಲೇ ರೀಲ್ಸ್ ನೋಡ್ಕೊಂಡು ಕೂತವ್ರೆ. ಬೆಳಿಗ್ಗೆಯಿಂದ ಇನ್ನೇನು ಕೆಲಸ ಇಲ್ಲ. ಕೆಲಸ ಇಲ್ದಾಗ ರೀಲ್ಸ್ದೇ ಕೆಲಸ. ನಾನು ರೀಲ್ಸೇ ನೋಡೋದು. ಇನ್ನೇನು ನೋಡ್ತಿದ್ದಿದ್ದು ಈಗ? ಆಯ್ತು, ನಾನು ಎಷ್ಟು ಮಿನಿಟ್ ಡೈಲಿ ನೋಡ್ತೀನಿ ಅಂತ ನೀನು ಮಿನಿಮಮ್ ಅಂದರೂ 2 ಅವರ್ ರೀಲ್ಸ್ ನೋಡಿರ್ತಾಳೆ ಕೂತ್ಕೊಂಡು ಎದ್ದಾಗಿಂದ ಪಕ್ಕ. ಸರಿ, ಟೈಮ್ ಆಯ್ತು, ಇನ್ನೇನು 10:30. ಇವಾಗ ಹೊರಡ್ತೀನಿ ಅಲ್ಲಿಗೆ. ಇಲ್ಲೇ ಇಷ್ಟೊಂದು ಎಷ್ಟು ಐತಿ. ನಮ್ಮಮ್ಮ ಅಲ್ಲ ವಾರ್ಡ್ ಹೋಗೋರು, ನಾನು ಇಲ್ಲೇ ಕೂತಿದ್ದೀನಿ. ಬರ್ತೀನಿ ಅಂದ್ರಲ್ಲ ಅಂತ ನಾನು ಹಿಂಗೆ ಕೂತಿದ್ದೆ. ಅವ್ರು ಆಲ್ರೆಡಿ ವಾರ್ಡ್ಗೆ ಹೋಗ್ಬಿಟ್ಟವ್ರೆ. ನನ್ನ ಗಾಡಿ ಒಳ್ಳೆ ಕೆಲಸ ಮಾಡಿದ್ದೀನಿ, ನೆರಳಲ್ಲಿ ಹಾಕ್ಬಿಟ್ಟು. ಇನ್ನು ಡಾಕ್ಟ್ರು ಮೀಟಿಂಗಿಂದ ಇವೆಲ್ಲ CCTV ಹಾಕ್ಸ್ಬಿಟ್ಟವ್ರೆ. ಮುಂಚೆಲ್ಲ ಇರಲಿಲ್ಲ. ಇನ್ನು ಅಲ್ಲಿಂದ ಬಂದು ಹೋಗಿ ಅಲ್ಲಿ ಮಾಡೋ ಅಷ್ಟೊಂದು ಟೈಮ್ ಆಗುತ್ತೆ. ಅದಕ್ಕೆ ನಾನು ಕೂತ್ಬಿಟ್ಟಿದ್ದೀನಿ 5G ಸಿಗ್ತಾಯಿತ್ತು ಇಲ್ಲಿ ಅಂತ. ಫಿಲ್ಟ್ರ್ ವಾಟರ್ ಹಾಕ್ಸ್ಬಿಟ್ಟವ್ರೆ. ಹಾಸ್ಪಿಟ್ಲಿಗೆ ಬಂದರೆ ಏನೇನು ಹಾಕ್ಸೋರೆ. ಕೂತ್ಕೊಂಡು ಇನ್ನೇನು ಮಾಡೋ ಕೆಲಸ ಇಲ್ಲ. ವಾಷಿಂಗ್ ಬೇಷಿನು, ಸೇವ್ ವಾಟರ್ ಏನೇನೈತೆಲ್ಲ ನೋಡ್ಕೊಂಡು ಕೂತಿದ್ದೀನಿ. 5G ಸಿಗ್ತೈತೆ ಅಂತ ಹೇಳಿ ಅವರಾಯಿತು. ಇಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದೀನಿ. ಅಲ್ಲಿಂದ ಇನ್ನೂ ಬಂದಿಲ್ಲ ನಮ್ಮಮ್ಮ. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಬರ್ಬಿಟ್ಟು ಕಳಿಸೋಕೆ ಇದ್ದೀನಿ. 1 ಅವರ್ ಬರ್ಬೇಕು ಅನಿಸ್ತೀವಿ. ಅದಕ್ಕೆ ನಮ್ಮಮ್ಮ ಇಲ್ಲೇ ಕೂತ್ಕೊಂಡವ್ರೆ. ತೊಳಿ ಇನ್ನೂ 1 ಅವರ್ವರೆಗೂ ಬರೋಲ್ಲ ಅವರು. 1 ಅವರ್ ಆದಮೇಲೆ ಬರ್ತಾರೆ. ಬರ್ಬಿಟ್ಟು ಎಲ್ಲ ಕಳಿಸೋರು. ಆಗಲೇ ನೆಳ್ಳಲ್ಲಿ ನಿಲ್ಲಿಸಿದ್ದೆ ಬಿಸಿಲಲ್ಲಿ. ಅದೇ ಆಟೋಮೆಟಿಕ್ ಸೂರ್ಯ ಡೈರೆಕ್ಷನ್ ಚೇಂಜ್ ಮಾಡಿಬಿಟ್ಟೈತೆ. ಇನ್ನೂ ಬಂದಿಲ್ಲ. ಇಲ್ಲೇ ಕಾಯ್ತಾ ಇದ್ದೀನಿ ಸುಮ್ಮನೆ. ಇವಾಗ ಹೊರಟೆ ನಾನು. ನಮ್ಮಮ್ಮ ನೆಕ್ಸ್ಟ್ ವೀಕ್ ಹೇಳೋರೆ. ಏನಿರಲಿಲ್ಲ ಅಂತ. ಸೊ ರಿಟರ್ನ್ ಇವಾಗ ಇಲ್ಲೇ ಅವರೇ 1.5 ಅವರಿಂದ ಇವಾಗ ಬಂದು ಗಾಡಿಯಲ್ಲಿ ಹಾಕಿ ಈಚೆಯಿಂದ ಟ್ವಿಟ್ರ್ ಹಾಕೊಂಡು ಹೋಗಿದ್ದೆ. ಇವಾಗೆಲ್ಲ ಬಂದು ಓಹೋ ಇದೆ ನನ್ನ ಚಾನಲ್ ಓಪನ್ ಆಗಿಬಿಟ್ಟಿದೆ. ಯಾರೋ ಅದನ್ನು ರಿಮೋಟ್ ಪ್ರೆಸ್ ಮಾಡಿಬಿಟ್ಟು ಹೋಗೋರು. ಅದಕ್ಕೆ ನನ್ನ ಚಾನಲ್ ಓಪನ್ ಆಗೈತೆ. ಈಗ ಜಸ್ಟ್ ಬಂದು ಕೂತಿರೋದು. ಫುಲ್ ಬಿಸಿಲು ಅಂದರೆ ಬಿಸಿಲು. ಪ್ಯಾಂಟು ಶರ್ಟು ಜರ್ಕಿನ್ ಬ್ಲ್ಯಾಕು. ಅಪ್ಪ ಬೇಡ ಕತೆ. ಏನು ಅಡುಗೆ ಮಾಡ್ತಾರೆ ಗೊತ್ತಿಲ್ಲ ಇನ್ನೂ. ಆಮೇಲೆ ಇನ್ನು ಬರ್ತೀನಿ. ಎಷ್ಟು 1 ಗಂಟೆ ಕರೆಕ್ಟಾಗಿ ಟೈಮ್. 1 ಗಂಟೆ ಇವಾಗ. ಆಮೇಕಿನ್ನ ಬರ್ತೀನಿ. ಇವಾಗ ಹೋಗ್ಬಿಟ್ಟು ಅಂಗಡಿ ಹತ್ರ ಇರ್ತೀನಿ ಸ್ವಲ್ಪ ಹೊತ್ತು. ಆಮೇಕಿನ್ನ ಬರ್ತೀನಿ. ಊಟ ಮಾಡಿದೆ ಹೋಗ್ತಾಯಿದ್ದೀನಿ. ಆಮೇಲೆ ಬರೋಣ ಅಂತ ಅವರು ಯಾಕಂಗೆ ಕಳ್ಸೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಸೊ ಆಮೇಲೆ ಬರ್ಬೇಕಷ್ಟೇ. ಇವಾಗ ಅರ್ಜೆಂಟಿಗೆ ಹೊಟ್ಟೆ ಹಸ್ದಿಲ್ಲ. ಅದಕ್ಕೆ ಅಂಗಡಿ ಹತ್ರ ಹೋಗ್ತಿದ್ದೀನಿ. ಅವರಾದರೂ ಊಟ ಮಾಡಲಿ ಅಂತ. ಊಟ ಮಾಡಿರಲಿಲ್ಲ. ಅದಕ್ಕೆ ಇದು ಎಂಥದ್ದು ಎಲೆ ಅಂತ ನಮ್ಮ ಅಕ್ಕ ತಂದಿಟ್ಟಿದ್ರು. ಅದಕ್ಕೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡೆ. ಬ್ರೆಡ್ ಆಮ್ಲೆಟ್ ಅಂದರೆ ಇದು ಡಿಫ್ರೆಂಟ್ ಥರ ಆಮ್ಲೆಟ್ ಅಲ್ಲ. ಇದು ಫುಲ್ ಒಂಥರ ಫ್ಲೇಕ್ಸ್ ಎಲ್ಲ ಹಾಕಿ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋದು. ಇದು ಮಯೋ ಎಲ್ಲ ಹಾಕಿ ಅದಕ್ಕೆ ಇವಾಗ ಸ್ಟ್ಯಾಂಡರ್ಡಾಗಿ ಎಲ್ಲ ಹಾಕಿ ಇವಾಗ ನೀಟಾಗಿ ಅದನ್ನು ಇವಾಗ ನೀಟಾಗಿ ಸ್ಪ್ರೆಡ್ ಮಾಡಿ ಮಯೋ ಇದು ಮೇಲ್ಗಡೆದು ಆ ಎಲೆ ಇಟ್ಬಿಟ್ಟು ಎಗ್ ಇಟ್ಬಿಟ್ರೆ ಸಕ್ಕತ್ತಾಗಿರ್ತದೆ ಟೇಸ್ಟ್ ಮಾತ್ರ. ಸೈಜ್ ಎಲ್ಲ ಸ್ವಲ್ಪ ದೊಡ್ಡ ಆಗ್ಬಿಡ್ತು. ಬಟ್ ಫೈನಲಿ ಆಯ್ತು. ಇವಾಗ ಇದನ್ನು ತಿನ್ನೋದೆ. ನಾನು ಮಿನಿ ಶೆಫ್ ಅಂತಾರೆ. ಎಲ್ಲ ಥರ ಐಟಮ್ಸ್ ಮಾಡ್ಕೊಂಡು ತಿಂತಾ ಇರ್ತೀನಿ ನನಗೆ ಬೇಜಾರಾದಾಗೆಲ್ಲ. ಗೈಸ್ ಇವಾಗ ಎಲ್ಲ ತಿನ್ನಿದಾಯಿತು. TV ಆಫ್ ಮಾಡಿಬಿಟ್ಟು ಹೋಯ್ತೀನಿ ಅಂಗಡಿ ಹತ್ರ. ಏನು 5 ಆಗಿಲ್ಲ ಇನ್ನೂ. ಸೊ ಅದಕ್ಕೋಸ್ಕರನೇ ಹೋಗ್ತಾ ಇರೋದು. ಇವಾಗ ಬಿಸಿಲು ಈಚೆ ಫುಲ್ಲು ಸಖತ್ತು ಜೋರಾಗಿ ಐತೆ ಬಿಸಿಲು. ಓಹೋ ಇವರು ಸರ್ ತುಂಬ ದಿನಗಳಾದ್ಮೇಲೆ ಲಾಕ್ ಸ್ಟಾರ್ಟ್ ಮಾಡ್ತಿದ್ದಾಗೆ ಎಂಟ್ರಿ ಕೊಡ್ತಾ. ಬಾರೋ ಇಲ್ಲಿ, ಬಾ ಇಲ್ಲಿ. ಸೂರ್ಯ ಫುಲ್ಲು ಗರಮ್ ಆಗೋಗ್ಬಿಟ್ಟೈತೆ. ಏನು ಸರ್ ಎಲ್ಲೋಗಿದ್ರಿ? ಏನಿದು ಹೊಸ ಸೈಕಲ್ ಮಾಡಿಫಿಕೇಷನ್ ಮಾಡಿಸಿದೆ. ಎಷ್ಟಾಯ್ತು ಸರ್ ಇದು ಮಾಡಿಫಿಕೇಷನ್ಗೆ?
ಹಳೆ ಸೈಕಲ್ ಕಾಣೋದು. ಎಷ್ಟಾಯ್ತು ಮಾಡಿಫಿಕೇಶನ್ ಮಾಡಿಸಿದ್ದೀರಲ್ಲ. ಯಾವ ಥರ ಇದು ಕಟ್ ಮಾಡ್ಗಾಡ ಡಿಸೈನ್ ಮಾಡ್ಗಾಡು ಎಲ್ಲೋಗಿದ್ರಿ? ಜಾಸ್ತಿ ದಿನ ಆದಮೇಲೆ ಶಟಲ್ ಬ್ಯಾಟ್ ಜಾಸ್ತಿ ದಿನ ಏನಿಲ್ಲ, ನೆನ್ನೆ ಒಂದಿನ ಆಡೋದಲ್ಲ, ಇವತ್ತು ಆಡ್ತಾ ಇದೀವಿ ಅಷ್ಟೇ. ಇವತ್ತು ಫುಲ್ ಸಿಂಪಲ್ ಆಗಿ ಆಡ್ತಾ ಇದೀವಿ. ಜಾಸ್ತಿ ಸ್ಟ್ರೆಸ್ ಆಗಿರ್ತೀವಿ. ಸ್ಟ್ರೆಸ್ ನಮ್ದಲ್ಲ, ನಮ್ದೆಲ್ಲ ಹೋಗೈತೆ. ಎಲ್ಲ ಹೋಗೋವನೇ ಬಂದೇ ಇಲ್ಲ. 3 ದಿನ ಆಯ್ತು ಬಂದಿಲ್ಲ. ಗೈಸ್, ಇವಾಗ ಗೇಮೆಲ್ಲ ಮುಗಿಸಿ ಹಾಲು ತರಕ್ಕೆ ಹೋಗ್ಬೇಕು. ಇವತ್ತಿನ ಹಾಲು ತರಕ್ಕೆ ಡ್ಯೂಟಿ ಇದೆ ನನಗೆ. ಸೊ ನೀರು ಕುಡಿಬೇಕು. ಜಗ್ ಕಾಣಿಸ್ತಾ ಇಲ್ಲ. ಓ ಇಲ್ಲೇ ಜಗ್ ಅಂದಿದ ತಕ್ಷಣ ಜಗ್ ಸಿಕ್ತು. ಹಂಗೆ ಒಂಚೂರು ಇಟ್ಕೊಟ್ಬಿಡು. ಗ್ಲಾಸ್ ಇಲ್ಲ ಅದ್ರಲ್ಲಿ ಇಡಿ. ಎಷ್ಟಾಗುತ್ತೆ ಅಷ್ಟು. ಕೋಲ್ಡ್ ವಾಟ್ರ್. ಹಾಂ, ಕ್ಯಾಪ್ ಓಪನ್ ಮಾಡು. ಎಕ್ಸ್ಟ್ರಾ ಸಾಹಸ ಮಾಡಬೇಕು ಅದಕ್ಕೆ. ನೋಡಿ ಅದೆಲ್ಲ ಚೆಲ್ತೈತೆ. ಎಲ್ಲಾದ್ರೂ ಒಂದು ಡ್ರಾಪ್ ಚೆಲ್ಲೈತೆ ಬಿಡ. ಇವಾಗ ಜಲ್ದಿ ಹೋಗ್ಬಿಟ್ಟು ಅಲ್ಲಿ ತಗೊಂಬತ್ತೀನಿ. ಎಷ್ಟು ಟೈಮು? 6:24 ಈಗ. ಹೋಗ್ಬಿಟ್ಟು ತಗೊಂಬತ್ತೀನಿ. ಇರಿ ಎಲ್ಲ ಕೂತ್ಕೊಂಡು ಈವ್ನಿಂಗ್ ಟಾಕ್ಸ್ ಮಾಡ್ತಾ ಇದೀವಿ. ಅಜ್ಜಿ ಥರ ಏನೇನು ಹೇಳ್ತಾವನೆ ಕೂತ್ಕೊಂಡು. ನಾನಲ್ಲಿ ಹೇಳ್ತಾ ಇರೋದು ಅಡ ಅವ ಅಕ್ಕ ಟೀಚರ್ ಅಂತೆ. ಅಡ ಅವಕ್ಕ ಟೀಚರ್ ಅಂತೆ. ಅಡ ಅವ ಅಕ್ಕ ಟೀಚರ್ ಅಂತೆ. ಓ ಇವರೊಬ್ರು ಬಂದರು. ಶಾರುಖ್ ಖಾನ್, ಜಗ್ಲಿ ಖಾನ್ ಒಬ್ರು. ಹಾಯ್ ಗಾಯ್ಸ್. ಇವನ್ನೇ ನೋಡ್ತೀರಾ ಕಂಜೂಸ್ ನನ್ನ ಮಗ. 50 ಪೈಸೆ ಕೊಡೋದು 1 ರೂಪಾಯಿ ಕೊಡ್ತಂತೂ. ನನ್ನ ಇಷ್ಟ. 1 ರೂಪಾಯಿ ಅವ ಅಕ್ಕ ಟೀಚರ್ ಅಂತೆ. ಅಣ್ಣ ಅವ ಅಕ್ಕ ಟೀಚರ್ ಅಂತೆ. ಇವಾಗ ಜಸ್ಟ್ ಬಂದೆ ಮನೆಗೆ. ಗಾಡಿ ಅಡ್ಡಂಬಡ್ಡ ಹಾಕ್ಬಿಟ್ಟಾಗ ನಮ್ಮ ಮೋಟ್ರ್ ಆನ್ ಮಾಡೋರೆ. ಸೌಂಡ್ ಅದೇ ಮೋಟ್ರದ್ದು ಬರುತ್ತೆ. ಇವಾಗ ಚಾರ್ಜ್ ಹಾಕ್ಬಿಟ್ಟು ಫೋನು ಸ್ವಲ್ಪ ರೆಸ್ಟ್ ಮಾಡಬೇಕು. ಇವಾಗ ಎಲ್ಲ ಊಟ ಮುಗಿಸಿ ನಮ್ಮ ಅಕ್ಕ ಪಾತ್ರೆ ತೊಳಿತಾವ್ರೆ. ನಾನು ಈಚೆ ಹೋಗ್ತೀನಿ ಇವಾಗ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಕ್ಕೆ ಅಂತ. ಮಮ್ಮಿಯವರೆಲ್ಲರೂ, ಮಮ್ಮಿ ಡ್ಯಾಡಿ ಇಬ್ಬರು ಆಚೆ ಅವರೇ. ನಾನು ಈಚೆ ಹೋಗ್ತೀನಿ ಇವಾಗ. ನಡ್ಕೊಂಡು ಹೋಗ್ಬಿಟ್ರ ಎಲ್ಲ ಗೊತ್ತಾ ಇರೋಂಗವ್ರು ನಮ್ಮಮ್ಮ. ನಮ್ಮಪ್ಪ ಮಾತ್ರ ಟಿ ವಿನೇ ಇಟ್ಟಿಲ್ಲ ಇಲ್ಲಿಯವರು. ಗಾಡಿ ಬೀಸ್ತಾನೆ ಇಲ್ಲಪ್ಪ ಚೂರು. ಏನಮ್ಮ? ಚಿಕ್ಕದಾಗಿ ಬೀಸ್ತಾ ಇದೆ, ಜಾಸ್ತಿ ಇಲ್ಲ ಗಾಳಿ. ಅಷ್ಟಿಲ್ಲ, ಒಟ್ನಲ್ಲಿ ಬೀಸ್ತಾ ಇದೆ. ಜುಲಿ ಯಾಕೋ ಎದುರಿಸ್ಬಿಟ್ಟು ಹೆಂಗೆ ನಿಂತಿದೆ ನೋಡು. ನೀನೇ ಅದ್ರಕೊಂಡು ಓಡ್ಬತ್ತೀಯ ಈಗ ಜೂಲಿ. ಅದು ಬಂದಿದ ತಕ್ಷಣ ಅಲ್ಲಿಂದ ಖಾಲಿ. ಈಗ ಜೂಲಿ. ಇವಾಗ ನೋಡಪ್ಪ ಗಾಳಿ ಬೀಸ್ತಾ ಇದೆ. ಇವಾಗ ನಮ್ಮ ರೂಮಿಗೆ ಬಂದಿದ್ದೀವಿ ಈಗ ವಿಡಿಯೋ ಎಡಿಟ್ ಮಾಡೋಕ್ಕೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.